ತಾಯಂದಿರ, ಎಲ್ಲ ಯುವಕ ಮಿತ್ರರ, ಇತರ ಎಲ್ಲ ಸ್ನೇಹಿತರೆ, 9ನೇ ತಾರೀಕು ಉಪಚುನಾವಣೆ ನಡೀತಾ ಇದೆ. ದಾವಣಗೆರೆ ದಕ್ಷಿಣ ಮತಕ್ಷೇತ್ರಕ್ಕೆ ಉಪಚುನಾವಣೆ ನಡೀತಾ ಇದೆ. ಈ ಉಪಚುನಾವಣೆ ಯಾತಕ್ಕಾಗಿ ನಡೀತಾ ಇದೆ ಅಂತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿದೆ. ಶಾಮನೂರು ಶಿವಶಂಕರಪ್ಪನವರು ಬಹಳ ಹಿರಿಯರು. ಅವರು ಈ ಕ್ಷೇತ್ರದ ಶಾಸಕರಾಗಿದ್ದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ಅವರಿಗೆ ಆಶೀರ್ವಾದ ಮಾಡಿದ್ರಿ. ದೊಡ್ಡ ಅಂತರದಿಂದ ಗೆದ್ದಿದ್ರು. ದುರದೃಷ್ಟವಶಾತ್ ಅವರು ನಮ್ಮನ್ನ ಅಗಲಿದ್ದಾರೆ. ಈಗ ಬದುಕಿಲ್ಲ ಅವರು. ಆ ಜಾಗವನ್ನ ಭರ್ತಿ ಮಾಡಲಿಕ್ಕೆ ನಾವು ಸಮರ್ಥ ಅವರನ್ನ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯನ್ನಾಗಿ ಮಾಡಿದೆ. ಅವರ ಮೊಮ್ಮಗ ಅದು ಒಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ. ತಂದೆ, ಮಗ, ಮೊಮ್ಮಗ ಅವರೆಲ್ಲ ನಿಂತ್ಕೊತಾ ಇದ್ದಾರೆ ಅಂತ ಹೇಳಿ ಅಪಪ್ರಚಾರ ಮಾಡ್ತಾರೆ. ಬಿಜೆಪಿಲಿ ಇಲ್ವಾ? ಯಡಿಯೂರಪ್ಪನ ಮಕ್ಕಳು ಯಾರು, ಯಾವ ಪಾರ್ಟಿಯವರು? ಅವರು ಬಿಜೆಪಿ ಅವರು ಅಲ್ವಾ? ಬಸವರಾಜ ಬೊಮ್ಮಾಯಿ ಅವನ ಮಗನಿಗೆ ಟಿಕೆಟ್ ಕೊಟ್ಟಿದ್ರಲ್ಲ, ಯಾರು ಅವರು? ಬಿಜೆಪಿ ಅವರು. ಕುಮಾರಸ್ವಾಮಿ, ದೇವೇಗೌಡ ಅವನ ಮಕ್ಕಳೆಲ್ಲ ನಿಂತ್ಕೊಂಡಿರಲಿಲ್ಲ, ಯಾರು ಅವರು? ಕಾಂಗ್ರೆಸ್ಸಿನ ಸಂಸ್ಕೃತಿ ಏನಪ್ಪಾ ಅಂತಂದ್ರೆ, ಪದ್ಧತಿ ಏನು ಅಂತಂದ್ರೆ, ಯಾರಾದ್ರೂ ಮಧ್ಯದಲ್ಲಿ ಸತ್ತೋದ್ರೆ ಅವ್ರ ಮನೆಯವರಿಗೆ ಟಿಕೆಟ್ ಕೊಡ್ತಕ್ಕಂಥದ್ದು ಮೊದಲಿನಿಂದ ನಡ್ಕ ಬಂದಿರ್ತಕ್ಕಂಥ ಪದ್ಧತಿ. ಈಗ 2 ಉಪಚುನಾವಣೆಗಳು ನಡೀತಾ ಇದ್ದಾವೆ. ಒಂದು ಬಾಗಲಕೋಟೆ, ಇನ್ನೊಂದು ದಾವಣಗೆರೆ. ದಾವಣಗೆರೆಯಲ್ಲಿ ಶಿವಶಂಕರಪ್ಪನವರು ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಇವರು ಶಿವಶಂಕರಪ್ಪನ ಮನೆಯವರಲ್ವಾ? ಆಮೇಲೆ ಬಾಗಲಕೋಟೆಯಲ್ಲಿ HY ಮೇಟಿಯವರು ಕಾಲ ಆದರು. ಅವ್ರ ಮಗನಿಗೆ ಕೊಟ್ಟಿದ್ದೀವಿ, ಉಮೇಶನ್ಗೆ. ಕಾಂಗ್ರೆಸ್ನಲ್ಲಿ ಯಾವಾಗಲೂ ಕೂಡ ಯಾರಾದರೂ ಸತ್ತೋದ್ರೆ ಮಧ್ಯದಲ್ಲಿ ಅವ್ರ ಮಕ್ಕಳಿಗೆ ಉಪಚುನಾವಣೆಯಲ್ಲಿ ಅವ್ರ ಮನೆಯವರಿಗೆ ಕೊಡ್ತಕ್ಕಂಥದ್ದು ಪದ್ಧತಿ. ಅದರಿಂದ ಹಾಗೆ ಮಾಡ್ತಾ ಇದ್ದೀವಿ. ಅದರಿಂದ ಈ ಬಿಜೆಪಿಯವರು, JDSನವರು ಹೇಳ್ತಕ್ಕಂಥ ಮಾತುಗಳಲ್ಲಿ ಸತ್ಯಾಂಶ ಇಲ್ಲ. ರಾಜಕೀಯಕ್ಕೋಸ್ಕರ ಮಾತಾಡ್ತಕ್ಕಂಥ ವಿಚಾರಗಳು ಇವು. ಇದನ್ನ ತಿಳ್ಕೋಬೇಕಾಗ್ತದೆ. ಅದರಿಂದ ನಾವು ಸಮರ್ಥ ಒಬ್ಬ ವಿದ್ಯಾವಂತ ಯುವಕ, ವಿದೇಶದಲ್ಲಿ ಓದ್ಕೊ ಬಂದಿದ್ದಾರೆ. ಇವ್ರಿಗೆ ಯೋಗ್ಯತೆ ಇಲ್ವಾ? ಯೋಗ್ಯತೆ ಇಲ್ವಾ? ಶಾಸಕರಾಗ್ಲಿಕ್ಕೆ ಎಲ್ಲ ಅರ್ಹತೆಗಳು ಕೂಡ ಇದ್ದಾವೆ. ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಜನಪ್ರತಿನಿಧಿಗಳಾಗವರು ಜನರ ಜೊತೆ ಇರ್ತಕ್ಕಂಥದ್ದು ಬಹಳ ಮುಖ್ಯ. ಜನಪರವಾಗಿರ್ತಕ್ಕಂಥದ್ದು, ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥದ್ದು, ಇದು ಬಹಳ ಮುಖ್ಯ. ಯಾಕಂತಂದ್ರೆ ನೀವು ಆರಿಸಿ ಕಳಿಸೋದು ಯಾಕೋಸ್ಕರ? ನಿಮ್ ಪರವಾಗಿ ಕೆಲಸ ಮಾಡ್ಲಿ ಅಂತ, ನಿಮ್ ಪರವಾಗಿ ಕೆಲಸ ಮಾಡ್ಲಿ ಅಂತ ಕಳಿಸೋದು. ನಿಮ್ ಪರವಾಗಿ ಕೆಲಸ ಮಾಡ್ತಕ್ಕಂಥವ್ರು ಜನಪರವಾಗಿರ್ಬೇಕು, ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿಯಾಗಿರ್ಬೇಕು. ಆ ಎಲ್ಲ ಗುಣಗಳು ಕೂಡ ಸಮರ್ಥನಲ್ಲಿ ಇದ್ದಾವೆ ಅಂತಕ್ಕಂಥ ಮಾತುಗಳನ್ನು. ಆದ್ರಿಂದ ಇವರು ಸೂಕ್ತವಾದಂತ ಅಭ್ಯರ್ಥಿ. ನಾವು
ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದೆ ಕರ್ನಾಟಕದಲ್ಲಿ. ಇನ್ನ 2 ವರ್ಷ ಇರ್ತೀವಿ. ಇನ್ನ 2 ವರ್ಷ ಇನ್ನ 2 ವರ್ಷ ಇರ್ತೀವಿ. 28ರಲ್ಲೂ ನಾವೇ ಬರ್ತೀವಿ ಅಧಿಕಾರಕ್ಕೆ. 2028ರಲ್ಲೂ ಕೂಡ. ಯಾಕೆ ಅಂತಂದ್ರೆ ಬಿಜೆಪಿಯವರು ಸುಳ್ಳು ಹೇಳಿ ಅಪಪ್ರಚಾರ ಮಾಡ್ತಕ್ಕಂಥವ್ರು. ಇವರೆಲ್ಲರೂ ಕೂಡ ನಾವು ಗ್ಯಾರಂಟಿ ಯೋಜನೆಗಳನ್ನ ಕಳೆದ ಚುನಾವಣೆಯಲ್ಲಿ ಘೋಷಣೆ ಮಾಡೋದು. ಏನ್ರಮ್ಮ, ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡೋದು. ಆಗ 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 ವಿರೋಧ ಮಾಡಿದವ್ರು ಯಾರು? ನಿಮ್ಗೆ ಇದು ಕೊಡ್ಬೇಡಿ, ಶಕ್ತಿ ಯೋಜನೆಯಲ್ಲಿ ಬಸ್ ನಲ್ಲಿ ಫ್ರೀಯಾಗಿ ಕರ್ಕೊಂಡು ಹೋಗ್ಬೇಡಿ ಅಂತ ವಿರೋಧ ಮಾಡಿದವ್ರು ಯಾರು? ಬಿಜೆಪಿ. ನಿಮ್ಗೆ 2,000 ರೂಪಾಯಿ ತಿಂಗಳಿಗೆ ಕೊಡಬೇಡಿ ಅಂತ ವಿರೋಧ ಮಾಡಿದವ್ರು ಯಾರು? ಅನ್ನಭಾಗ್ಯ ಕಾರ್ಯಕ್ರಮ ಮಾಡಬೇಡಿ ಅಂತ ವಿರೋಧ ಮಾಡಿದವ್ರು ಯಾರು? ಗೃಹ ಜ್ಯೋತಿ ಕಾರ್ಯಕ್ರಮ ಮಾಡಬೇಡಿ ಅಂತ ವಿರೋಧ ಮಾಡಿದವ್ರು ಯಾರು? ಬಿಜೆಪಿಯವರು. ಯುವ ನಿಧಿ ಕಾರ್ಯಕ್ರಮ ಮಾಡಬಾರ್ದು ಅಂತ ಯೋಚನೆ ಮಾಡಿದವ್ರು ಯಾರು? ಯುವ ನಿಧಿ ಯಾರಿಗೆ? ನಿರುದ್ಯೋಗಿ ಯುವಕರಿಗೆ 3,000 ರೂಪಾಯಿ ಗ್ರಾಜುಯೇಟ್ಸ್ಗಳಿಗೆ, 1,500 ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಸ್ಗೆ. ಇದನ್ನು ಕೊಡ್ತಾ ಇರೋದು ಯಾರು? ಕಾಂಗ್ರೆಸ್ ಸರ್ಕಾರ. ಮತ್ತೆ ಇದನ್ನೆಲ್ಲ ವಿರೋಧ ಮಾಡಿದವ್ರು ಯಾರು? ಅವ್ರಿಗೆ ಓಟ್ ಕೊಡ್ತೀರಾ? ದಯಮಾಡಿ ನೀವೆಲ್ಲರೂ ಕೂಡ ತಿಳ್ಕೋಬೇಕು. ಈ ಬಿಜೆಪಿಯವರು ಇದಾರಲ್ಲ, ಬಡವರ ವಿರೋಧಿಗಳು. ಬಡವರಿಗೆ ಏನು ಕೆಲಸ ಮಾಡಬಾರದು. ಇದನ್ನ ತಾವು ಅರ್ಥ ಮಾಡ್ಕೋಬೇಕು. ಬಡವರ ವಿರೋಧಿಗಳು, ದಲಿತರ ವಿರೋಧಿಗಳು, ಅಲ್ಪಸಂಖ್ಯಾತರ ವಿರೋಧಿಗಳು, ಹಿಂದುಳಿದವರ ವಿರೋಧಿಗಳು, ಮತ್ತೆ ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು ಅವರ ವಿರೋಧಿಗಳು, ಕಾರ್ಮಿಕರ ವಿರೋಧಿಗಳು, ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಮಹಿಳೆಯರ ವಿರೋಧಿಗಳು. ಅದರಿಂದ ನೀವೆಲ್ಲರೂ ಕೂಡ 9ನೇ ತಾರೀಕು ತೀರ್ಮಾನ ಮಾಡಬೇಕು. 9ನೇ ತಾರೀಕು ತೀರ್ಮಾನ ಮಾಡಬೇಕು. ಈ ಬಿಜೆಪಿ ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಬಾರದು. ಬಿಜೆಪಿ ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಬಾರದು. ಇವರಿಗೆ